ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಧುನಿಕ ಭಾರತದ ಇತಿಹಾಸದಲ್ಲಿ ಚಾಪ್ಟರ್ ನಂಬರ್ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮತ್ತು ಏಕಸ್ವಾಮ್ಯ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯುರೋಪಿಯನ್ ಸ್ಪರ್ಧಿಗಳನ್ನು ಫ್ರೆಂಚ್ ಡಚ್ ಸೋಲಿಸಿದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಸ್ಥಳೀಯ ರಾಜರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಾರಂಭಿಸಿತು. ಮೊದಲನೇದು ಬೆಂಗಾಲ್ ಆಕ್ರಮಣ ಮತ್ತು ಪ್ರಮುಖ ಕದನಗಳು. ಬೆಂಗಾಲ್ ಆ ಕಾಲದಲ್ಲಿ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು. ಇದನ್ನು ವಶಪಡಿಸಿಕೊಳ್ಳುವುದು ಬ್ರಿಟಿಷರ ಮುಖ್ಯ ಗುರಿಯಾಗಿತ್ತಂತೆ. ಅದರಲ್ಲಿ ಮೊದಲನೇ ನೋಡೋಣ, ಪ್ಲಾಸಿ ಕದನ. ಬ್ಯಾಟಲ್ ಆಫ್ ಪ್ಲಾಸಿ 1757ರಲ್ಲಿ. ಅದರ ಹಿನ್ನೆಲೆ ನೋಡೋಣ. ಬೆಂಗಾಲ್ನ ನವಾಬನಾಗಿದ್ದ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ ನಡುವೆ ಉದ್ವಿಗ್ನತೆ ಉಂಟಾಯಿತು. ಬ್ರಿಟಿಷರು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ನವಾಬನ ಅನುಮತಿ ಇಲ್ಲದೆ ಬಲಪಡಿಸಿದರು. ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ಹೋಲ್ ಟ್ರಾಜಿಡಿ. ಸಿರಾಜ್ ಉದ್ ದೌಲಾ ಕಲ್ಕತ್ತಾವನ್ನು ಆಕ್ರಮಿಸಿ 146 ಬ್ರಿಟಿಷ್ ಕೈದಿಗಳನ್ನು ಸಣ್ಣ ಕೊಠಡಿಗಳಲ್ಲಿ ಬಂಧಿಸಿದನು. ಅದರಲ್ಲಿ ಗಾಳಿ ಬೆಳಕಿಲ್ಲದೆ 123 ಜನರು ಉಸಿರುಗಟ್ಟಿ ಮೃತಪಟ್ಟರು ಎನ್ನಲಾಗುತ್ತದೆ. ಅದು ಯಾವಾಗ ಅಂದರೆ 1756ರಲ್ಲಿ. ಯುದ್ಧದ ಘಟನೆ. ಜೂನ್ 23, 1757ರಂದು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ಪ್ಲಾಸಿ ಎಂಬಲ್ಲಿ ಯುದ್ಧ ನಡೆಯಿತು. ವಿಶ್ವಾಸಘಾತುಕತನ. ಸಿರಾಜ್ ಉದ್ ದೌಲಾ ಸೇನಾಪತಿಯಾಗಿದ್ದ ಮೀರ್ ಜಾಫರ್ ಬ್ರಿಟಿಷರೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡು ಯುದ್ಧದಲ್ಲಿ ನವಾಬನಿಗೆ ದ್ರೋಹ ಬಗೆಯುತ್ತಾರೆ. ಇದರ ಪರಿಣಾಮ ಸಿರಾಜ್ ಉದ್ ದೌಲಾ ಕೊಲ್ಲಲ್ಪಟ್ಟನು. ಬ್ರಿಟಿಷರು ಮೀರ್ ಜಾಫರನ್ನು ಬೆಂಗಾಲ್ನ ಪಾಲಿಕೆ ನವಾಬ ಅಂದರೆ ಪಪೆಟ್ ನವಾಬನ ಮಾಡಿದರು. ಬ್ರಿಟಿಷರಿಗೆ ಭಾರತದಲ್ಲಿ ರಾಜಕೀಯ ಅಧಿಕಾರದ ಬಾಗಿಲು ತೆರೆಯಿತು. ಇಷ್ಟು ಪ್ಲಾಸಿ ಕದನ. ಈಗ ಬಕ್ಸಾರ್ ಕದನ, ಬ್ಯಾಟಲ್ ಆಫ್ ಬಕ್ಸಾರ್ 1764ರಲ್ಲಿ. ಇದರ ಹಿನ್ನೆಲೆ, ಮೀರ್ ಜಾಫರ್ ಬ್ರಿಟಿಷರ ಒತ್ತಡ ತಾಳಲಾರದೆ ಹೋದಾಗ ಅವನ ಅಳಿಯ ಮೀರ್ ಕಾಸಿಂ ನವಾಬನಾದನು. ಆದರೆ ಮೀರ್ ಕಾಸಿಂ ಸ್ವತಂತ್ರವಾಗಿ ಆಡಳಿತ ನಡೆಸಲು ಯತ್ನಿಸಿದಾಗ ಬ್ರಿಟಿಷರು ಅವನ ವಿರುದ್ಧ ತಿರುಗಿ ಬಿದ್ದರು. ಮೈತ್ರಿಕೂಟ. ಮೀರ್ ಕಾಸಿಂ ಅಯೋಧ್ಯೆಯ ನವಾಬ ಶುಜಾ ಉದ್ ದೌಲಾ ಮತ್ತು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಮೈತ್ರಿ ಮಾಡಿಕೊಂಡರು. ಯುದ್ಧ ಅಕ್ಟೋಬರ್ 22, 1764ರಂದು ಬ್ರಿಟಿಷ್ ಸೇನಾಪತಿ ಹೆಕ್ಟರ್ ಮನ್ರೋ ಈ ಮೂವರ ಜಂಟಿ ಸೈನ್ಯವನ್ನು ಬಕ್ಸಾರ್ ಎಂಬಲ್ಲಿ ಸಂಪೂರ್ಣವಾಗಿ ಸೋಲಿಸಿದನು. ಅಲಹಾಬಾದ್ ಒಪ್ಪಂದ 1765. ಮೊಘಲ್ ಚಕ್ರವರ್ತಿ ಶಾ ಆಲಂ ಬ್ರಿಟಿಷರಿಗೆ ಬೆಂಗಾಲ್, ಬಿಹಾರ ಮತ್ತು ಒಡಿಶಾಗಳ ದಿವಾನಿ ಹಕ್ಕು ಅಂದರೆ ತೆರಿಗೆ ವಸೂಲಿ ಮಾಡುವ ಹಕ್ಕನ್ನು ನೀಡ್ತಾರೆ. ರಾಬರ್ಟ್ ಕ್ಲೈವ್ ಬೆಂಗಾಲಿನಲ್ಲಿ ದ್ವಿಪ್ರಭುತ್ವ ಅಂದರೆ ಡ್ಯುಯಲ್ ಗೌರ್ಮೆಂಟ್ ಪದ್ಧತಿಯನ್ನು ಜಾರಿಗೆ ತಂದನು. ತೆರಿಗೆ ವಸೂಲಿ ಬ್ರಿಟಿಷರಿಗೆ, ಆಡಳಿತ ನವಾಬನಿಗೆ. ನೆಕ್ಸ್ಟ್ ನೋಡೋಣ, ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ತಂತ್ರಗಳು ಅಂದರೆ ಇಂಪೀರಿಯಲಿಸ್ಟ್ ಪಾಲಿಸಿಸ್ ಏನೇನಿತ್ತು ಅಂತ. ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನೇರವಾಗಿ ಮತ್ತು ಯುದ್ಧವಿಲ್ಲದೆ ವಶಪಡಿಸಿಕೊಳ್ಳಲು 2 ಪ್ರಮುಖ ಕುತಂತ್ರ ನೀತಿಗಳನ್ನು ಜಾರಿಗೆ ತಂದರು. ಸಹಾಯ ಪಡೆ ಸೈನ್ಯ ಪದ್ಧತಿ ಅಂದರೆ ಸಬ್ಸಿಡಿಯರಿ ಅಲಿಯನ್ಸ್ 1798ರಲ್ಲಿ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ ಅಂತ. ಮುಖ್ಯ ನಿಯಮಗಳೇನಿತ್ತೋ, ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜನು ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇರಿಸಿಕೊಳ್ಳಬೇಕು ಮತ್ತು ಅದರ ವೆಚ್ಚವನ್ನು ತಾನೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅಂದರೆ ಸಲಹೆಗಾರ ಇರಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ಯಾವುದೇ ವಿದೇಶಿಯರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ ಅಥವಾ ಇತರ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಒಪ್ಪಂದವನ್ನು ಮಾಡುವಂತಿಲ್ಲ. ಸಹಿ ಹಾಕಿದ ಮೊದಲ ರಾಜ್ಯ 1798ರಲ್ಲಿ ಹೈದರಾಬಾದ್ನ ನಿಜಾಮ ಇದನ್ನು ಮೊದಲು ಒಪ್ಪಿಕೊಂಡನು. ನಂತರ ಮೈಸೂರು, ತಂಜಾವೂರು, ಅವಧ್, ಮರಾಠರು ಸೇರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ 1848 ಜಾರಿಗೆ ತಂದವರು ಯಾರು? ಲಾರ್ಡ್ ಡಲ್ಹೌಸಿ. ನಿಯಮ: ಯಾವುದೇ ಭಾರತೀಯ ರಾಜನಿಗೆ ಸ್ವಂತ ಗಂಡು ಮಗನಿಲ್ಲದಿದ್ದರೆ ಅವನು ದತ್ತು ತೆಗೆದುಕೊಂಡ ಮಗನಿಗೆ ಸಿಂಹಾಸನದ ಹಕ್ಕಿರುವುದಿಲ್ಲ. ಆ ರಾಜ್ಯವು ನೇರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಸೇರುತ್ತದೆ. ಈ ನೀತಿಯಿಂದ ವಶಪಡಿಸಿಕೊಂಡ ರಾಜ್ಯಗಳು ಯಾವುವು? ಸತಾರ ಮೊದಲು 1848, ಜೈಪುರ್, ಸಂಬಲ್ಪುರ್, ಝಾನ್ಸಿ, ನಾಗ್ಪುರ ಮತ್ತು
ಉದಯಪುರ. ಸೊ ಇತರೆ ಪ್ರಮುಖ ಯುದ್ಧಗಳು ರೀಜನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆಂಗ್ಲೋ ಮೈಸೂರು ಯುದ್ಧಗಳು ಅಂದರೆ 4 ಯುದ್ಧಗಳಾಗ್ತವೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಹೋರಾಡಿದರು. 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ ನಂತರ ಮೈಸೂರು ಬ್ರಿಟಿಷರ ವಶವಾಯಿತು. ಆಂಗ್ಲೋ ಮರಾಠ ಯುದ್ಧಗಳು ಅಂದರೆ 3 ಯುದ್ಧಗಳಾಗ್ತವೆ. 1818ರ ವೇಳೆಗೆ ಮರಾಠ ಪೇಶ್ವೆಗಳನ್ನು ಸೋಲಿಸಿ ಬ್ರಿಟಿಷರು ಇಡೀ ದಖನ್ ಪ್ರಸ್ಥಭೂಮಿಯ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸ್ತಾರೆ. ಸೊ ಆಂಗ್ಲೋ ಸಿಖ್ ಯುದ್ಧಗಳು ಮಹಾರಾಜ ರಂಜಿತ್ ಸಿಂಗ್ ಮರಣದ ನಂತರ ಬ್ರಿಟಿಷರು ಪಂಜಾಬನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡರು. ಅದು ಯಾವಾಗ? 1849ರಲ್ಲಿ. ಸೊ ಮೇನ್ ಈಗ ಒಂದು ಎಕ್ಸಾಮ್ ಹೈಲೈಟ್ಸ್ ನೋಡೋಣ. ಪ್ರಮುಖ ಅಂಶಗಳು: ಪ್ಲಾಸಿ ಕದನ ಯಾವಾಗಾಯಿತು? 1757. ರಾಬರ್ಟ್ ಕ್ಲೈವ್ ವರ್ಸಸ್ ಸಿರಾಜ್ ಉದ್ ದೌಲಾ. ಸೊ ಬಕ್ಸಾರ್ ಕದನ 1764ರಲ್ಲಿ. ಹೆಕ್ಟರ್ ಮಂದ್ರೋ ಮತ್ತು ಮೈತ್ರಿಕೂಟ. ಮೀರ್ ಕಾಸಿಂ, ಶುದ್ ಉದ್ ದೌಲಾ ಮತ್ತು ಶಾ ಆಲಂ. ದಿವಾನಿ ಹಕ್ಕು ನೀಡಿದ ಒಪ್ಪಂದ ಅಲಹಾಬಾದ್ ಒಪ್ಪಂದ ಆಗಿರುತ್ತೆ, 1765ರಲ್ಲಾಗಿರುತ್ತೆ. ಸಹಾಯ ಪಡೆ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಮೊದಲು ಒಪ್ಪಿದವರು ಯಾರು? ಹೈದರಾಬಾದ್ ನಿಜಾಮ ಅಂತ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಲಾರ್ಡ್ ಡಲ್ಹೌಸಿ ಮೊದಲು ವಶಪಡಿಸಿಕೊಂಡ ರಾಜ್ಯ ಸತಾರಾ ಅಂತ. ಈ ಒಂದು ನೀತಿ ಅಂಡರಲ್ಲಿ ಇದನ್ನ ವಶಪಡಿಸ್ಕೊಳ್ತಾರೆ. ಸೊ ಸ್ನೇಹಿತರೆ, ಇಷ್ಟು ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಚಾಪ್ಟರ್ ನಂಬರ್ 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಮತ್ತು ಏಕಸ್ವಾಮ್ಯ ಬಗ್ಗೆ ನೋಡಿದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಒಂದು ವೀಡಿಯೋಸ್ ಅಥವಾ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.